ಗ್ರಾಹಕನೇ ದೇವರು ಅಂತ ಹೇಳ್ತಾರೆ. ಆದರೆ ಈ ಸ್ಟೋರಿಯಲ್ಲಿ ಗ್ರಾಹಕನಿಗೆ ಕನ್ನ ಹಾಕದಂಥ ಆರೋಪವನ್ನ ಪ್ರತಿಷ್ಠಿತ ಬ್ಯಾಂಕ್ ಎದುರಿಸ್ತಾ ಇದೆ. ಚಿನ್ನ ಅಡವಿಟ್ಟ ಗ್ರಾಹಕರಿಗೆ ಬ್ಯಾಂಕ್ನಿಂದಲೇ ಈಗ ಕನ್ನ ಹಾಕಲಾಗಿದೆ. ಬ್ಯಾಂಕಲ್ಲಿಟ್ಟಿದ್ದಂಥ ಚಿನ್ನದ ತೂಕದಲ್ಲಿ ಗೋಲ್ಮಾಲ್ ಮಾಡಲಾಗಿದೆ. 19 ಗ್ರಾಮ್ ಇದ್ದಂಥ ಚಿನ್ನ ಮನೆಗೆ ತಂದಾಗ 16 ಗ್ರಾಮ್ಗೆ ಇಳಿಕೆಯಾಗಿದೆ. ಮೈಸೂರಿನ ಹಿನಕಲ್ ಕೆನರಾ ಬ್ಯಾಂಕ್ನಲ್ಲಿ ಆಗಿರುವಂತಹ ಘಟನೆ ಇದು. ಇನ್ನು ಚಿನ್ನ ವಾಪಸ್ ಕೊಡುವಂತೆ ಅಧಿಕಾರಿಗಳಿಗೆ ಗ್ರಾಹಕರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇನ್ನು ನಿಮ್ಮ ನ್ಯೂಸ್ ಫಸ್ಟ್ ಬ್ಯಾಂಕ್ನ ಈ ಕಳ್ಳಾಟದ ಬಗ್ಗೆ ಒಂದು ವಿಸ್ತೃತ ವರದಿಯನ್ನ ಬಿತ್ತರಿಸಿತ್ತು. ವರದಿ ಬೆನ್ನಲ್ಲೇ ಅಕ್ಕಸಾಲಿಗ ಅಶ್ವಿನ್ ವಿರುದ್ಧ ಮೈಸೂರಿನ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಈಗ FIR ದಾಖಲಾಗಿದೆ. ಇನ್ನು ಯಾವಾಗ ನಿಮ್ಮ ನ್ಯೂಸ್ ಫಸ್ಟ್ ಸುದ್ದಿ ಮಾಡಲಿಕ್ಕೆ ಆ ಜಾಗಕ್ಕೆ ತೆರಳಿತೋ ಆಗ ನ್ಯೂಸ್ ಫಸ್ಟ್ ವರದಿಗಾರರನ್ನ ಜೊತೆಗೆ ಕ್ಯಾಮರಾ ಜರ್ನಲಿಸ್ಟ್ ಅನ್ನ ವಿಡಿಯೋ ಜರ್ನಲಿಸ್ಟ್ ಅನ್ನ ಅಲ್ಲಿನ ಸಿಬ್ಬಂದಿ ತಡೆದಿದ್ದಾರೆ. ನೋಡಿ, ಮನೆಯಲ್ಲಿ ಚಿನ್ನ ಇಟ್ರೆ ಸುರಕ್ಷತೆ ಇಲ್ಲ ಅಂತ ಹೇಳಿ ಬ್ಯಾಂಕ್ನಲ್ಲಿ ಇಡ್ತೀವಿ, ಆದ್ರೆ ಅಲ್ಲೂ ಕೂಡ ಇಂಥ ಒಂದು ಕನ್ನ. ಯಾವನಪ್ಪ ಅವನು ಮ್ಯಾನೇಜರ್ ಕರಿಯಪ್ಪ ಕರೀರಿ ಎಂಪ್ಲಾಯ್ ಕರೀರಿ ಮತ್ತೆ ಇನ್ನೇನ್ರಿ ಮತ್ತೆ ಚೆಕ್ ಮಾಡ್ತಾರೆ ಮ್ಯಾನೇಜರ್ ಇರುತ್ತೆ ಮ್ಯಾನೇಜರ್ ಅಂತ ಹೆಂಗ್ ಚೆಕ್ ಮಾಡ್ತಾನೆ ಅವನು ತೆಗಿರಿ ಅವ್ನು ಯಾರು ಅವನು ಯಾರಪ್ಪ ಒಂಚೂರು ತಿಂದ್ರು ಕಕ್ಕನೆ ಜಾಸ್ತಿ ತಿಂದ್ರು ಕಕ್ಕನೆ ಕಕ್ಕನೆ ಅದು ಕಕ್ಕ ಒಂಚೂರು ತಿನ್ಬಿಟ್ಟು ಒಂಚೂರು ತಿಂದ್ಬಿಟ್ಟು ಕಕ್ಕ ಅಲ್ವಾ ಅದು ಎಂಪ್ಲಾಯ್ಡ್ ಅಲ್ವಪ್ಪ ಯಾರೇ ಅಲ್ವಪ್ಪ ಎಂಪ್ಲಾಯ್ಡ್ ಇಲ್ಲಿ ಅವ್ನು ಯಾವನ್ ಎಂಪ್ಲಾಯ್ಡ್ ಕರೀರಿ ಅವ್ನ ಮಾಡೋದೇ ಹಲ್ಕ ಕೆಲಸ ಮುಖ ಮುಚ್ಕೊಂಡು ಡಾಕ್ಟರ್ ಹೋಯ್ತೀರಿ ಏನೇನು ಆಗಿಲ್ಲ ಅನ್ನತ್ತಾರಲ್ಲ ಅವ್ನು ಕರೀರಿ ಅವ್ನು ಯಾರು ಮ್ಯಾನೇಜರ್ ಅಸಿಸ್ಟೆಂಟ್ ಮ್ಯಾನೇಜರ್ ವಾರ್ಡೆ ಗುಡಿ ಕ್ಲಿನಿಕ್ ಬ್ಯಾಂಕ್ ನಿಮ್ಮ ಅಪ್ಪಿಂದ ಗ್ರಾಹಕರು ಬ್ಯಾಂಕ್ ಯಾಕ್ರಿ ಪುಕ್ಸಟ ಏನ ಇವ್ರ ಅಪ್ಪನ ಮನೆ ತಂದು ಮಡಿಗೆ ಆಡ್ತಾರಲ್ಲ ಬಡ್ಡಿ ತಗೊಂಡು ತಿನ್ನಲ್ವಾ ಕ್ರೋಸಿಂಗ್ ಚಾರ್ಜ್ ತಗೊಳ್ಳೋರು ಸೇಫ್ ಕೀಪಿಂಗ್ ಚಾರ್ಜಸ್ ಏನು ಪುಕ್ಸಟ ಯಾಕೆ ಹಾಕ್ತಾವ್ರೆ ಸೇಫ್ ಕೀಪಿಂಗ್ ಚಾರ್ಜಸ್ ಅದನ್ನು ಕಟ್ಟಿಸ್ತೀವಿ ಈಗ ಸೇಫ್ ಕೀಪಿಂಗ್ ಈಗ ಬ್ಯಾಂಕ್ ರಫ್ಟ್ ಆಗಿರೋದು ಇದು ಅಲ್ಲಪ್ಪ ಸೇಫ್ ಕೀಪಿಂಗ್ ಚಾರ್ಜಸ್ ತಗೋದು ಪುಕ್ಸಟ ತಗೋತಾನ ಅದೇನ್ ಚೀಟಿ ಬರೀಬೇಕು ಚೀಟಿ ಬರ್ಕೊಡ್ತೀನಿ ಕೊಡು ಅವ್ನು ಯಾವನ್ ಕರೆ ಇಲ್ದಾರೆ ನಾನು ಬರ್ತಿಲ್ದಾರೆ ಏನಕ್ಕೆ ಬಿಡ್ತಿಲ್ಲ ಅಂತ ಅವ್ನು ಇರೋ ಒಂದು ಇದೆ ಯಾವ ಸ್ಟೇಷನ್ ನೀವು ಏನ್ ಕೆಲಸ ನಿಮ್ದು ಏನ್ರಿ ನಿಮ್ ಕೆಲಸ ಗೋಲ್ಡ್ ಚೆಕಿಂಗ್ ಸರಿ ರೀ ಕರೀರಿ ಅವ್ನು ಯಾವನ್ ಇಲ್ದಾರೆ ನಾನ್ ಬರ್ತೀನಿ ಅಂತ ಹೇಳಿದ್ರೆ ಬರ್ತಿಲ್ವಲ್ಲ ಅವ್ನು ಯಾವನ್ ಕರೀರಿ ಅಂತ ಅಂದ್ರು ಈಚೆ ಹೆಂಗ್ ಮಾಡ್ಕೊಂತಾರೆ ಜನಗಳು ಇಟ್ಕೊಂಡು ಜನಗಳಿಂದ ತಿಂತಾರದು ಜನಗಳಿಂದ ಪಬ್ಲಿಕ್ ಇಂದ ಬದುಕಿರೋದು ಇವರು ಏನ್ ನಾವು ಅಕೌಂಟ್ ಮಾಡ್ಬೇಕು ಜನಗಳು ದುಡ್ಡಿಲ್ಲ ಅಂದ್ರೆ ರಫ್ತಿರ್ ಮನೆಯಿಂದ ಮನೆಯಲ್ಲಿ ಚಿನ್ನ ಇಟ್ರೆ ಸೇಫ್ ಅಲ್ಲ ಅಂತ ಹೇಳಿ ಮನೇನೂ ನಮ್ದೇ ಜನ ಬ್ಯಾಂಕಲ್ಲಿ ಚಿನ್ನ ಇಡ್ತಾರೆ ಸೇಫ್ಟಿಗಾಗಿ, ಅಥವಾ ಕಷ್ಟಕಾಲ ಬಂತು ಅಂತ ಹೇಳಿ ಬ್ಯಾಂಕಲ್ಲಿ ಚಿನ್ನ ಇಟ್ಟು ಅದರಿಂದ ಅಂದ್ರೆ ಅಡಮಾನ ಇಟ್ಟು ದುಡ್ಡು ತಗೊಂಡು ತಮ್ಮ ಕಷ್ಟವನ್ನ ತೀರಿಸ್ಕೊಳ್ತಾರೆ. ಆದ್ರೆ ನಮ್ಮ ಚಿನ್ನಕ್ಕೆ ಬ್ಯಾಂಕ್ನಲ್ಲೇ ಭದ್ರತೆ ಇಲ್ಲ, ಸುರಕ್ಷತೆ ಇಲ್ಲ ಅಂತಂದ್ರೆ ಜನ ಎಲ್ಲಿಡಬೇಕು ತಮ್ಮ ಚಿನ್ನವನ್ನ? ಈ ರೀತಿಯಾಗಿ ಡೆಪಾಸಿಟ್ ಮಾಡಿರುವಂತಹ ಚಿನ್ನವನ್ನ, ಅಡ ಇಟ್ಟಿರುವಂತಹ ಚಿನ್ನವನ್ನ ಅದರ ತೂಕದಲ್ಲಿ ಮೋಸ ಮಾಡುವಂತ ಅತ್ಯಂತ ಕೀಳುಮಟ್ಟದ ಕೆಲಸವನ್ನ ಬ್ಯಾಂಕ್ನವರು ಮಾಡ್ತಾರೆ ಅಂತಂದ್ರೆ ಜನಕ್ಕೆ ಈ ಸೊಸೈಟಿ ಮೇಲೆ, ಈ ಸೊಸೈಟಿ ಆಗಲಿ, ಈ ಸಿಸ್ಟಮ್ ಆಗಲಿ, ಈ ಬ್ಯಾಂಕಿಂಗ್ ವ್ಯವಸ್ಥೆ ಟ್ರಾನ್ಸ್ಪರೆಂಟ್ ಇದೆ ಅಂತ ನಂಬಿಕೆ ಹೆಂಗ್ ಬರುತ್ತೆ ಅಂತ. ಒಂದ್ ಕಡೆ 19 ಗ್ರಾಮ್ ಇರುತ್ತೆ ಚಿನ್ನ, ಆಮೇಲೆ ಬಿಡಿಸ್ಕೊಂಡು ಹೋದ ನಂತರ 16 ಗ್ರಾಮ್ ಅದು ಇಳಿಕೆ ಆಗುತ್ತೆ, 3 ಗ್ರಾಮ್ ಕಮ್ಮಿ ಆಗುತ್ತೆ. 3 ಗ್ರಾಮ್ ಎಲ್ಲೋಯ್ತು? 3 ಗ್ರಾಮ್ ಅಂತಂದ್ರೆ ಬರೀ 3 ಗ್ರಾಮ್ ಅಷ್ಟೆಲ್ಲ. ಈಗ ನೋಡಿ, 1 ಗ್ರಾಮ್ ಚಿನ್ನದ ಬೆಲೆ 11,000 12,000 ಆಸ್ಪಾಸ್ನಲ್ಲಿದೆ. ಸೊ ಅಲ್ಲಿಗೆ 33,000 ಬಡ್ಡಿ ಕಟ್ಟೋದ್ರ ಜೊತೆಗೆ ಮತ್ತೆ ಈ ಲಾಸ್ ಯಾಕೆ ಗ್ರಾಹಕರಿಗೆ? ರೈಟ್, ಆ ಬ್ಯಾಂಕ್ ನಿಂದಾನೇ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ಈಗ ಲೈವ್ ನಲ್ಲಿ ಜಾಯಿನ್ ಆಗ್ತಿದ್ದಾರೆ. ರವಿ, ಈಗ ನಮ್ಮ ಚಿನ್ನಕ್ಕೆ ಬ್ಯಾಂಕೇ ಸೇಫ್ ಜಾಗ ಅಂತ ಭಾವಿಸಿರುವಂತ ಒಂದು ಐಡಿಯಾ ಈಗ ಎಲ್ಲ ಕಡೆ ನಾವು ಅದೇ ತರ ಮಾಡೋದು, ಬರೀ ನಮ್ಮ ರಾಜ್ಯ ಅಷ್ಟೇ ಅಲ್ಲ, ಎಲ್ಲ ಇಡೀ ದೇಶದಾದ್ಯಂತ. ಆದ್ರೆ ಅಂಥ ಬ್ಯಾಂಕ್ನಲ್ಲೂ ಕೂಡ ಈಗ ಭದ್ರತೆ ಇಲ್ಲ ಅಂತಂದ್ರೆ ನಮ್ಮ ಚಿನ್ನಕ್ಕೆ ಜನ ಎಲ್ಲಿಡಬೇಕು ಚಿನ್ನವನ್ನ? ರಾಹುಲ್, ತಮಗೆ ಕಷ್ಟ ಬಂದಾಗ ತಮ್ಮ ಕಷ್ಟ ನಿವಾರಣೆ ಆಗ್ಲಿ ಅಂತೇಳಿ ಜನರು ತಮ್ಮ ಚಿನ್ನವನ್ನ ಬ್ಯಾಂಕಿನಲ್ಲಿ ಇಡ್ತಾರೆ. ಅದರಲ್ಲೂ ವಿಶ್ವಾಸಾರ್ಹತೆ ಉಳ್ಳಂತಹ ಬ್ಯಾಂಕ್ಗಳಲ್ಲಿ ಇಡಬೇಕು ಅಂತ ಹೇಳಿ ಇಡ್ತಾರೆ. ಮೈಸೂರಿನ ಹಿನ್ಕಲ್ನಲ್ಲಿರುವಂತಹ ಕೆನರಾ ಬ್ಯಾಂಕ್ನಲ್ಲಿ ನಾನು ಇದ್ದೀನಿ, ಕೆನರಾ ಬ್ಯಾಂಕ್ನ ಮುಂಭಾಗದಲ್ಲಿ ಇದ್ದೀನಿ. ಇಲ್ಲಿ ಅಕ್ಕಸಾಲಿಗ ಅಶ್ವಿನ್ ಎಂಬಾತ ಬ್ಯಾಂಕ್ನ ಸಿಬ್ಬಂದಿಗಳ ಜೊತೆ ಗೂಡಿ
ಈ ರೀತಿಯಲ್ಲಿ ಫ್ರಾಡ್ನ ಮಾಡಿರೋದು. ಒಬ್ಬರು ಇಬ್ಬರಿಗಾದ್ರೆ ಓಕೆ ಆಗ್ತಿತ್ತು, ಆದ್ರೆ ಈತ ಬರೋಬ್ಬರಿ 500ಕ್ಕೂ ಹೆಚ್ಚು ಮಂದಿಗೆ ಫ್ರಾಡ್ನ ಮಾಡಿದ್ದಾನೆ. ಪ್ರತಿ ಚಿನ್ನದಲ್ಲೂ ಕೂಡ ಅಂದ್ರೆ ಯಾವ ವ್ಯಕ್ತಿ ಚಿನ್ನವನ್ನ ಇಡ್ತಾರೆ ಆ ಚಿನ್ನದ ಒಂದು ಕೊಂಡಿಯನ್ನ ಅಥವಾ ಸರಳನ್ನ ಅಥವಾ ಅದರ ಲಿಂಕ್ ಅನ್ನ ಅಂದ್ರೆ 20 ಗ್ರಾಮ್ ಇದ್ರೆ ಅದರಲ್ಲಿ 2-3 ಗ್ರಾಮನ್ನ ಎಗರಿಸುವಂತಹ ಕೆಲಸಕ್ಕೂ ಕೂಡ ಮುಂದಾಗಿದ್ದಾನೆ. ಬರೋಬ್ಬರಿ 500ಕ್ಕೂ ಹೆಚ್ಚು ಮಂದಿಯ ಈ ಒಂದು ಚಿನ್ನವನ್ನ ಲಪಟಾಯಿಸುವುದರ ಜೊತೆಗೆ ಇಲ್ಲಿ ಅಂದ್ರೆ ಐಷಾರಾಮಿ ಬದುಕನ್ನ ಆತ ನಡೆಸ್ತಿದ್ದ ಅನ್ನೋ ಮಾತುಗಳು ಕೇಳಿ ಬರ್ತಿದೆ. ಅಂದ್ರೆ ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತ ಹೇಳಿ ಗ್ರಾಹಕರ ಚಿನ್ನವನ್ನ ಕರಗಿಸಿ ಆತ ತನ್ನ ಇಷ್ಟದ ಬದುಕನ್ನ ನಡೆಸ್ತಿದ್ದ. ದೊಡ್ಡ ದೊಡ್ಡ ಕಾರ್ಗಳಲ್ಲಿ, ದೊಡ್ಡ ದೊಡ್ಡ ಬಂಗಲೆಗಳಲ್ಲಿ ವಾಸ, ಕಾರ್ಗಳಲ್ಲಿ ಓಡಾಟ, ಜೊತೆಗೆ ಫಾರಿನ್ ಟ್ರಿಪ್ಗಳನ್ನು ಕೂಡ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಿದೆ. ಇದಕ್ಕೆಲ್ಲ ಬ್ಯಾಂಕ್ನ ಸಿಬ್ಬಂದಿ ಸಾಥ್ ಇಲ್ದಂತೆ ಇದು ಸಾಧ್ಯನೇ ಇಲ್ಲ ಅಂತ ಹೇಳಿ ಗ್ರಾಹಕರು ಹೇಳುವಂತ ಕೆಲಸಕ್ಕೆ ಮುಂದಾಗ್ತಿದ್ರೆ. ಈಗ ಗ್ರಾಹಕರು ಕಳೆದ 5 ದಿನಗಳಿಂದ ಬ್ಯಾಂಕ್ನ ಬಳಿ ಬರ್ತಿದ್ದಾರೆ, ಒಳಗಡೆ ಹೋಗುವಂತ ಯತ್ನ ಮಾಡ್ತಿದ್ದಾರೆ. ಯಾರ್ಯಾರು ಚಿನ್ನವನ್ನ ಅಡ ಇಟ್ಟಿದ್ದಾರೆ ಆ ಒಂದು ಗ್ರಾಹಕರನ್ನ ಒಳಗೆ ಬಿಡ್ತಿಲ್ಲ. ಕಾರಣ ಅವರು ನಾವು ಚಿನ್ನವನ್ನ ಬಿಡಿಸ್ಕೊಬಿಡ್ತೀವಿ ಅಥವಾ ರಿನ್ಯೂ ಮಾಡ್ಕೊಡಿ ಅಂತ ಕೇಳಿದ್ರು ಕೂಡ ಅವರ ಕಷ್ಟಗಳಿಗೆ ಸ್ಪಂದಿಸದಂತ ಕೆಲಸಕ್ಕೆ ಸಿಬ್ಬಂದಿಗಳು ಮುಂದಾಗುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಈ ಸಂಬಂಧ ನ್ಯೂಸ್ ಫಸ್ಟ್ ಒಳ ಪ್ರವೇಶ ಅಂದ್ರೆ ಸಿಬ್ಬಂದಿಯನ್ನ ಮಾತಾಡಿಸುವಂತ ಯತ್ನಕ್ಕೆ ಮುಂದಾದ್ರೂ ಕೂಡ ಅವ್ರು ಯಾರು ಕೂಡ ರೆಸ್ಪಾನ್ಸ್ ಮಾಡ್ತಿಲ್ಲ. ಏನ್ ಮಾಡ್ತೀರಿ ಮಾಡ್ಕೊಳ್ಳಿ ಅನ್ನೋ ತರದಲ್ಲಿ ಉಡಾಫಿಯ ಉತ್ತರವನ್ನ ಅಲ್ಲಿನ ಸಿಬ್ಬಂದಿಗಳು ನೀಡುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಪೊಲೀಸ್ ಪ್ರೊಟೆಕ್ಷನ್ ಅನ್ನ ಪಡೆದುಕೊಂಡು ಬ್ಯಾಂಕಿನ ಒಳಗೆ ಯಾರು ಕೂಡ ಪ್ರವೇಶ ಮಾಡದಂತೆ ಆಕ್ರೋಶವನ್ನ ಅಂದ್ರೆ ಎಲ್ಲರನ್ನು ಕೂಡ ತಡೆಯುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಇದರಿಂದಾಗಿ ಸಾರ್ವಜನಿಕರೆಲ್ಲರೂ ಕೂಡ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ, ಧಿಕ್ಕಾರದ ಘೋಷಣೆ ಕೂಗ್ತಿದ್ದಾರೆ. ಅಕ್ಕಸಾಲಿಗನನ್ನ ಕೂಡಲೇ ಬಂಧಿಸಬೇಕು. ಜೊತೆಗೆ ಬ್ಯಾಂಕ್ ಮ್ಯಾನೇಜರ್, ಹಳೆಯ ಮ್ಯಾನೇಜರ್ ಇದ್ನಲ್ಲ ಆತ ಕೂಡ ಶಾಮೀಲಾಗಿದ್ದಾನೆ, ಆತನನ್ನು ಕರೆಸಿ ಅಂತ ಹೇಳಿ ಎಲ್ಲರೂ ಕೂಡ ಬಿಗಿ ಪಟ್ಟ ಹಿಡಿದಿದ್ದಾರೆ. ಆತ ಎಷ್ಟು ಬುದ್ಧಿವಂತ ಅಂದ್ರೆ ಅಕ್ಕಸಾಲಿಗ ತಾನು ಅಂದ್ರೆ ಯಾವುದೇ ಗ್ರಾಹಕ ಇಲ್ಲಿ ಚಿನ್ನವನ್ನ ಅಡ ಇಟ್ರೆ ಆ ಚಿನ್ನವನ್ನ ನೀಟಾಗಿ ಕರಗಿಸುವಂತ ಕೆಲಸಕ್ಕೆ ಮುಂದಾಗಿದ್ದಾನೆ. ಅಂದ್ರೆ 2-3 ಗ್ರಾಮ್ಗಳನ್ನೇ ಆ ಕೊಂಡಿಯನ್ನೇ ಕಸಿದುಕೊಂಡು ಕೊಂಡಿಯನ್ನೇ ಬೆಸಿಸುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾನೆ. ಅದೆಲ್ಲನೂ ಅದ್ರ ಜೊತೆಗೆ ಆ ಕೊಂಡಿಯನ್ನ ಯಾವ ರೀತಿ ಕಟ್ ಮಾಡಿರ್ತಾನೆ ಆ ಕೊಂಡಿಯನ್ನ ಅದೇ ರೀತಿ ಬೆಸುಗೆ ಮಾಡುವಂತ ಕೆಲಸಕ್ಕೂ ಮುಂದಾಗಿದ್ದಾನೆ. ಗ್ರಾಹಕರು ಒಮ್ಮೆ ಆ ಚಿನ್ನವನ್ನ ಇಲ್ಲಿಂದ ಬಿಡಿಸ್ಕೊಂಡು ಹೋಗಿ ತಮ್ಮ ಕಷ್ಟಕ್ಕೆ ಅಂತೇಳಿ ಮಾರಾಟ ಮಾಡ್ಲಿಕ್ಕೆ ಹೋದಾಗ 21 ಗ್ರಾಮ್ ಇದ್ದಂತ ಚಿನ್ನ ಕೇವಲ 17 ಗ್ರಾಮ್ ಬಂದಿರುತ್ತೆ. ಆ ಸಂದರ್ಭದಲ್ಲಿ ಅನುಮಾನಗೊಂಡು ಆ ಚಿನ್ನವನ್ನ ಪರಿಶೀಲನೆ ನಡೆಸಿದಾಗ ಅವರಿಗೆ ಸತ್ಯ ತಿಳಿದು ಬರುತ್ತೆ. ಅದಾದ ಬಳಿಕ ಒಬ್ಬರಿಂದ ಒಬ್ಬರಿಗೆ ಈ ವಿಚಾರ ತಿಳಿದು ಎಲ್ಲರೂ ಕೂಡ ಬಂದಾಗ ಪ್ರತಿಯೊಬ್ಬರ ಚಿನ್ನವನ್ನು ಕೂಡ ಆತ ಕರಗಿಸಿದ್ದಾನೆ. ಇದು ನಿಜಕ್ಕೂ ದೊಡ್ಡ ದುರಂತ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇಲ್ಲಿ ಅಕ್ಕಸಾಲಿಗ ಇಂತಹ ಕುಕೃತ್ಯವನ್ನ ಮಾಡ್ಬೇಕಾರೆ, ಇಷ್ಟು ಕೆಟ್ಟ ಕೆಲಸವನ್ನ ಮಾಡ್ಬೇಕಾದ್ರೆ ಇಲ್ಲಿನ ಮ್ಯಾನೇಜರ್ ಸಿಬ್ಬಂದಿ ಏನ್ ಮಾಡ್ತಿದ್ರು ಅನ್ನೋದು ಈಗ ಯಕ್ಷ ಪ್ರಶ್ನೆ. ಇಲ್ಲಿನ ಮ್ಯಾನೇಜರ್ ಕೇಳ್ತಾ ಇರ್ಲಿಲ್ವಾ ಅಥವಾ ಮ್ಯಾನೇಜರ್ ಕೂಡ ಇದಕ್ಕೆ ಶಾಮೀಲಾಗಿದ್ದಾನ? ಹೀಗೆ 10 ಹಲವು ಪ್ರಶ್ನೆಗಳು ಎಲ್ಲರನ್ನು ಕೂಡ ಕಾಡ್ತಿವೆ. ಈಗ ಅಲ್ಲಿರುವಂತ ಗ್ರಾಹಕರನ್ನ ಒಳಗೆ ಬಿಡ್ಲಿಕ್ಕೂ ಕೂಡ ಬಿಡ್ತಿಲ್ಲ. ಗ್ರಾಹಕರಿಗೆ ಒಂದೊಂದು ಚೀಟಿಯನ್ನ ಕೊಡ್ತಿದ್ದಾರೆ, ನಿಮ್ಮ ತೂಕವನ್ನ ಪರೀಕ್ಷೆ ಮಾಡ್ಕೊಳ್ಳಿ ಅಂತ ಹೇಳಿ. ಈಗಷ್ಟೇ ನಮ್ಮ ಕಣ್ಣ ಮುಂದೆ ಒಬ್ರು ಗ್ರಾಹಕರು ಬಂದಿದ್ರು. ಪಾಪ ಅವರು ಕಷ್ಟಕ್ಕೆ ಅಂತ ಹೇಳಿ ಇಟ್ಟಿದಂತಹ ಚಿನ್ನದಲ್ಲಿ ವ್ಯತ್ಯಯ ಉಂಟಾಗಿದೆ. 2 ಗ್ರಾಮ್ ಕೊಂಡಿಯೇ ಹೋಗಿದೆ. ಹಾಗಾಗಿ ಆ ಕೊಂಡಿ ಕಾಣ್ತಿಲ್ಲ ಅಂತ ಹೇಳಿ ಅವರು ಪಾಪ ಕಣ್ಣೀರಿಟ್ಟು ಹೋಗುವಂತ ಕೆಲಸಕ್ಕೆ ಮುಂದಾಗ್ತಿರೋ. ನಮ್ಮ ಜೊತೆ ಚಿನ್ನವನ್ನ ಕಳ್ಕೊಂಡಿರೋಂಥ ಗ್ರಾಹಕರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಈಗ ಸರ್ ಎಷ್ಟು ಗ್ರಾಮ್ ಚಿನ್ನ ಇತ್ತು ಸರ್ ತಮ್ಮದು? ಎಷ್ಟು ಗ್ರಾಮ್ ಕಳೆದೋಗಿದೆ? 8 ಮಿಲಿ ಇಲ್ಲ. ಆಮೇಲೆ ಡಾಲರ್ ಒಂದು 20 ಗ್ರಾಮ್ ಇತ್ತು, 17 ಗ್ರಾಮ್ ಇದೆ, 3 ಗ್ರಾಮ್ ಇಲ್ಲ. ಇವರು ಮೇನೇಜರು 3 ಕೀ ಇರ್ತಾರೆ, ಹೆಂಗೆ ಕೊಟ್ಟರು ಅನ್ಕ ಬೀಗನ? ನಾನು ಫಸ್ಟ್ ಕೇಳೋದು ಅದು. ಮೇನೇಜರ್ ಇದ್ರ ಹತ್ರ ಒಂದಿರ್ತದೆ, ಲಾಕರ್ ಹತ್ರ ಒಂದಿರ್ತದೆ, ಆಚೆ ಹತ್ರ ಒಂದು 3 ಕೀನೂರು 3 ಜನ ಮಾತಾಡ್ಕೊಂಡು ಈ ಥರ ವ್ಯವಸ್ಥೆ ಮಾಡೋರ. ಯಾಕೆ ಇನ್ನೊಬ್ರು ಮನೆ ಚಿನ್ನ ಹೊಡೆದ ಇವರು ದೊಡ್ಡ ಹೋಗ್ಲಾಗಬೇಕು? 17 ಗ್ರಾಮು, ಒಂದು 3 ಗ್ರಾಮ್ ಇಲ್ಲ, ಒಂದು 8 ಮಿಲಿ ಇಲ್ಲ. ಇವತ್ತು ರೈಡ್ನಲ್ಲಿ ಎಷ್ಟು ಇದೆ, ಅವಾಗ ನಾವು ಕಷ್ಟಪಟ್ಟೆ ಒಟ್ಟಾಗ ತಿಂದೆ ಉಂಡೆ ಸಂಪಾದನೆ ಮಾಡಿ ಮಕ್ಕಳಿಗೆ ಅಂತ ಒಡವೆ ಮಾಡಿಸಿರೋದು. ಇವ್ರು ಈ ಥರ ಮಾಡಿದ್ರೆ ಪ್ರೈವೇಟ್ ಬ್ಯಾಂಕಲ್ಲೇ ಮಾಡಲ್ಲ, ಈ ಗೌರ್ಮೆಂಟ್ ಇದ್ದು ಹೆಂಗೆ ಮಾಡಿದ್ರು ಇವರು? ಅಂದ್ರೆ 50 ಗ್ರಾಮ್ ಚಿನ್ನದಲ್ಲಿ 8 ಗ್ರಾಮ್ ಚಿನ್ನ ಇಲ್ಲ, 8 ಮಿಲಿ ಇಲ್ಲ, 8 ಮಿಲಿ. ಇನ್ನೊಂದು 3 ಗ್ರಾಮ್ ಇಲ್ಲ, 3 ಗ್ರಾಮೇ ಇಲ್ಲ, 3 ಗ್ರಾಮೇ ಇಲ್ಲ. ಏನಂತಾರೆ ಇಲ್ಲಿನ ಸಿಬ್ಬಂದಿಗಳು? ಇಲ್ಲ ಮಾಡಿ ನಿಮ್ಗೆ ನಾನು ಕೊಡ್ತೀನಿ ಫೋನ್ ನಂಬರು, ಅಡ್ರೆಸ್ ಕೊಟ್ಟಾಗಿ ನಾವು ಕಾಲ್ ಮಾಡ್ತೀವಿ. ನಮಗೆ ದುಡ್ಡು ಕಟ್ಟು ಕೊಡ್ಬೇಡಿ, ನಮ್ಗೆ ಎಷ್ಟಿದೆ ತೂಕ ಅದು ಕೊಂಡ್ಲಿ ನಮ್ದಲ್ಲ ಅದು ಅಂತ ಆ ಬಿಲ್ ತಂತು. ಹೌದು ಇದಾಗಿದೆ, ಕಮ್ಮಿ ಇದು ಒಪ್ಕೊತೀನಿ. ಇದು 3 ಗ್ರಾಮ್ದು ಹೆಂಗೆ ಸರ್? ಅದು ಪರ್ಸನಲ್ ಮಾಡ್ತೀವಿ, ಮಾಡಾದ್ಮೇಲೆ ಹೇಳ್ತೀವಿ ಅಂತ. ಅಲ್ಲ, ಪರ್ಸನಲ್ ಆಗಿ ಏನ್ ಮಾಡ್ತೀನಿ ಅಂತ ಭರವಸೆ ಕೊಟ್ಟು ಭರವಸೆ ನಾವು ತೀರ್ಮಾನ ಮಾಡಿ ಅನ್ನೋ ಪರಿಹಾರ ಕೊಡ್ತೀವಿ. ಅಲ್ಲ ಸರ್, ಈಗ ನಿಮ್ನ ಯಾಕೆ ಒಳಗಡೆ ಬಿಡ್ತಿಲ್ಲ ಅಂತ? ಸರ್, ಇದು ಫಸ್ಟ್ 2 ದಿನ ಬಿಟ್ಟರು, ಫಸ್ಟ್ ನಮ್ಮದೇ ಆಗಿದ್ದು. 2 ದಿನ ಬಿಟ್ಟ ಮೇಲೆ ನಾವು ಮಾಧ್ಯಮದವ್ರಿಗೆ ಎಲ್ಲರಿಗೂ ತಿಳಿಸಿದ ಮೇಲೆ ಜನ ಕ್ರೌಡ್ ಆಯಿತು. ಸಾವಿರಾರು ಜನ ಬಂದು ಸೇರ್ಕೊಂಡ್ರು, ಗಲಾಟೆ ಮಾಡಿದ್ಮೇಲೆ ಏನು ಮಾಡಿದ್ರು, ಹೆಡ್ ಆಫೀಸಿಂದ ಎಲ್ಲ ಬಂದು ಅವ್ನು ಎಲ್ಲಿದ್ದಾನೆ ಅಂತ ಕೇಳಿದ್ದಕ್ಕೆ ಅವ್ರೇನಂತಾರೆ, ಅವನೆಲ್ಲೂ ಇಲ್ಲ, ಸಿಕ್ಕಿಲ್ಲ ನಮಗೆ, ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ,
ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ, FIR ಮಾಡಿದ್ದೀವಿ. ಅವ್ನು ಸಿಕ್ಕಿದ ಮೇಲೆ ನಾವು ಪರಿಶೀಲನೆ ಮಾಡಿ ಆಮೇಲೆ CC ಕ್ಯಾಮ್ರಾ ಓಪನ್ ಮಾಡಿ 2600 ಜನನೂ ಪೂರ್ತಿ ಆಗಬೇಕು, ಅಲ್ಲಿವರೆಗೂ CC ಕ್ಯಾಮ್ರಾ ಓಪನ್ ಮಾಡೋಕ್ಕಾಗಲ್ಲ ಅಂತಾರೆ, ಕಾನೂನು ಬಗ್ಗೆ ಓಪನ್ ಮಾಡೋಕ್ಕಾಗಲ್ಲ ಅಂತಾರೆ. 2 ದಿನ ಬಿಟ್ಟು 3 ದಿನದಿಂದ ಬಿಡ್ತಾ ಇಲ್ಲ, ಪೊಲೀಸ್ ಕವರ್ ಮಾಡ್ಕೋತಾರೆ. ಯಾರು ಬೇಕು ಚಿನ್ನ ಯಾರು ಇಟ್ಟಿದ್ದಾರೆ ಅವ್ರು ನೋಡ್ಕೋತಾರೆ. ಅಲ್ಲಿ ಒಳಗಡೆ ಹೋಗಿ ಗೊತ್ತಿಲ್ಲದವ್ರು ಮಾತ್ರ ಸೈನ್ ಹಾಕ್ಸ್ಕೊಂಡು ಸರಿಗಿದೆಯಲ್ವಾ ನಿಮ್ಗೆ ಸರಿಗಿದೆಯಲ್ಲ ಅಂದ್ಬಿಟ್ಟು ಸೈನ್ ಹಾಕಿ ಕಳಿಸ್ತಾರೆ. ಯಾರು ಸರಿ ಇಲ್ಲ ಅವ್ರದ್ದೆಲ್ಲ ಎಷ್ಟೆಷ್ಟು ಗ್ರಾಮ್ ಹೋಗೋದೆ ಬರ್ಸ್ಕೊಂಡು ಸೈನ್ ಅಂತೂ ಹಾಕ್ಕೊಡ್ತಾ ಇಲ್ಲ, ಒಂದು ಸೀಲ್ ಮಾತ್ರ ಹಾಕ್ಕೊಡ್ತಾ ಇದ್ದಾರೆ. ಗ್ಯಾರಂಟಿ ಕೊಡ್ತೀವಿ ಅಂತ. ಇನ್ನು ಈಗ ಅವೆಲ್ಲ 300-400 ಜನ ಆಗೋದು, 283 ಜನಕ್ಕೆ ಮೋಸ ಮಾಡಿದೆ ನಾವಲ್ಲೇ. ಟೋಟಲ್ 400 ಜನದಲ್ಲಿ ಇನ್ನೂ 2200 ಜನ ಇದ್ದಾರೆ ಅಂತ ಹೇಳ್ತಾವ್ರೆ. ಒಬ್ಬರನ್ನೂ ಒಳಗಡೆ ಬಿಡ್ತಾರೆ. ಯಾರು ಟೋಕನ್ ಕೊಡ್ತಾರೆ 20 ಜನಕ್ಕೆ ಮಾತ್ರ ಒಳಗಡೆ ಬಿಡೋದು. ಅವ್ನು ಎಲ್ಲೋದ ಅಶ್ವಿನ್ ಇವತ್ತಿಗೆ 8 ದಿನ ಆಯಿತು, ಮಂಗಳವಾರಕ್ಕೆ ಎಲ್ಲ ಅಬ್ಸ್ಟೆಂಡ್ ಆಗಾನೆ. ಕೇಳಿದ್ರೆ ನಮಗೆ ಗೊತ್ತಿಲ್ಲ ಅಂತಾರೆ. ಕೆನರಾ ಬ್ಯಾಂಕ್ ನಂಬಿ ನಾವು ಚಿನ್ನ ಮಡಗಿದ್ದೀವಿ ಹೊರತು ಅಶ್ವಿನ್ ನಂಬಿ ನಾವು ಚಿನ್ನ ಮಡಗಿಲ್ಲ. ಯಾವ MD ಬಂದರೂ ಬರೀ ಕೇವಲ ಉತ್ತರವೇ, ಬ್ಯಾಡ್ದೇ ಉತ್ತರವೇ. ನಾವು ಪರಿಶೀಲನೆ ಮಾಡಬೇಕು ಎಲ್ಲ ಆದಮೇಲೆ ನಾವು ನಿಮ್ಗೇನಾದರೂ ರಿಕವರಿ ಮಾಡಿಕೊಡ್ತೀವಿ ಅಂತಾರೆ. ಏನು ಇಲ್ಲಿವರೆಗೂ ಭರವಸೆ ಏನೂ ಕೊಡ್ತಾ ಇಲ್ಲ ಅವರು. ಅದರಿಂದ ದಯವಿಟ್ಟು ಮಾಧ್ಯಮದವರು ಯಾರನ್ನು ಬಿಡ್ತಾಯಿಲ್ಲ ಸರ್. ಇವತ್ತೇನು ನೆನ್ನೆ ಮೊನ್ನೆಯಿಂದ ಯಾರನ್ನು ಬಿಡ್ತಾ ಇಲ್ಲ. ಪೊಲೀಸ್ ನಿಲ್ಸ್ಕೊತಾರೆ, ಯಾವುದೇ ಕಾರಣಕ್ಕೂ ಬಿಡ್ತಾರೆ. ನಡ್ರಿ ಬೇಕಾದ್ರೆ ಒಳಗಡೆ ಹೋಗೋಣ. ನಿಮ್ಮ ಮುಂದೆ ನೋಡಿ ಏನು ಚಿನ್ನ ಸರ್ ನಮ್ದು 8 ಗ್ರಾಮ್ ಸರ್, 8 ಗ್ರಾಮ್ 8 ಗುಂಡು ತೆಗೆದಿರೋದು ಅವನು. 8 ಗುಂಡು, ಇನ್ನೊಂದ್ರಲ್ಲಿ 12 ಕೊಂಡಿ. ಅಕ್ಕನ ಮಗಳು ತಗೊಂಡು ಹೋದ್ಲು. ಅವ್ರ ತಾಯಿ ಕೊಟ್ಟರು ಫಂಕ್ಷನ್ಗೆ. ಅವ್ರಿಗೆ ಯಾವಾಗಲೂ ಅಕ್ಕ ಸಣ್ಣಗೆ ಇಷ್ಟು ಉದ್ದ ಇರ್ತಿತ್ತು, ಇಷ್ಟು ಬಂತು. ಅವರು 8 ಗುಂಡಿತು 12 ರೌಂಡ್ ಕೊಂಡಿ ತೆಗೆದಿದ್ರಲ್ಲ ಸರ್, ಅದರಲ್ಲಿಕ್ಕೆ ಪ್ರೂಫ್ ಇರಲಿಲ್ಲ. ಈಗ 8 ಗುಂಡು ತೆಗೆದ್ರಲ್ಲ ಲಾಂಗ್ ಸೈರ್ದಲ್ಲಿ, ಅದಕ್ಕೆ ಅವ್ರ ಹತ್ರ ಪ್ರೂಫ್ ಇತ್ತು. ಬಂದು ಚೆಕ್ ಮಾಡಿದ್ದಕ್ಕೆ ಅದೇ ಫಸ್ಟ್ ಗಲಾಟೆ ಆದಮೇಲೆ ರಿಕವರಿ ಮಾಡ್ಕೊಡ್ತೀವಿ ಕಣಮ್ಮ, ಅವ್ನು ಬಂದಿಲ್ಲ, ಸಿಕ್ಕಿದ್ರೆ ನಾಳೆ ಬರ್ತಾನೆ ಅಂತ ಹೇಳಿದ್ರು. ತಿರುಪತಿಗೆ ಹೋಗೋಣ ಅಂದರು, ಸಾವು ಹೋಗೋಣ ಅಂದರು. ಇನ್ನೂ ಅವ್ರು ಇವತ್ತಿಗೆ 8 ದಿವಸ ಆಯಿತು, ಇನ್ನೂ ಅವನೇ ಸತ್ತೋಗಿದ್ದಾನೋ ಇಲ್ಲ ಇವರೇ ಔಸ್ಬಿಟ್ಟಿದ್ದಾರೋ ದೇವರಾಣು ಗೊತ್ತಿಲ್ಲ. 100 ಸರ್, 1 ಗ್ರಾಮ್ 2 ಗ್ರಾಮ್ ಹೊಡೆದಿಲ್ಲ. ಈಗ ಅವಲೇ ಹೆಚ್ಚು ಕಮ್ಮಿ 400 ಜನ, 283 ಜನದಲ್ಲಿ ಇನ್ನು 1/4 kg ಚಿನ್ನ ಹೊಡೆದೋನೆ. ಇವತ್ತು ಟೋಟಲ್ ಲೆಕ್ಕಾಕರು ಎಲ್ಲರದು ಚೆಕ್ ಮಾಡಿದ್ರು. ನಾವು ಎಲ್ಲರೂ ಒಂದು ಗ್ರೂಪ್ ಮಾಡಿಕೊಂಡಿವಿ. ಮೋಸ ಹೋದರೆ ಎಲ್ಲ ಗ್ರೂಪಲ್ಲಿ ಇದ್ದಾರೆ. ಪ್ರೂಫ್ ಇದೆ, ಎಲ್ಲ ಪ್ರತಿಯೊಂದು ಪ್ರೂಫ್ ಇದೆ. ಇಷ್ಟು ಜನಕ್ಕೆ ಸುಮಾರು ಈಗಲೇ 1.5 kg ಚಿನ್ನ ಹೊಡೆದು ಇನ್ನೂ 2000 ಜನ ಚಿನ್ನ ಅದಲ್ಲ. ಇನ್ನೂ ಏನು ಮಾಡೋಣ ಒಳಗಡೆ. ಲಾಕರ್ಲಿ ಎಷ್ಟೋ ಜನ ಫಾರಿನಲ್ಲವ್ರು ಇಲ್ಲಿ ಇಟ್ಬಿಟ್ಟು ಅವರೆಲ್ಲ ಬರ್ತೀನಿ ಅಂತ ಗ್ಯಾರಂಟಿ ಕೊಟ್ಟವ್ರೆ. ಅವರೆಲ್ಲ ಬಂದ ಮೇಲೆ ಇವ್ರು ಏನು ಮಾಡ್ತಾರೋ ನಾಳೆ ನಮ್ಗೆ ಏನಾದರೂ ನ್ಯಾಯ ಕೊಡಿಸಿ. ಈಗ ತಕ್ಷಣ ಏನು ಬೇಕು ಮಾಧ್ಯಮದ ಮೂಲಕನೂ ನ್ಯಾಯ ಕೊಡ್ಸೋಕೆ ಪ್ರಯತ್ನ ಪಡಿ. ಈಗ ಎಷ್ಟು ಗ್ರಾಮ್ ಚಿನ್ನ ಏನಾಯ್ತು ಮೇಡಮ್? ಸರ್ ಇದು ಇವತ್ತು 8 ದಿವಸದಿಂದ ಸ್ಕ್ಯಾಮ್ ಆಗಿರೋದು ನಮಗೆ ಮಾಹಿತಿ ಗೊತ್ತಾಗಿದೆ ಸರ್. ನಾವು ಬುಧವಾರ ಬಂದು ರಿಕ್ವೆಸ್ಟ್ ಕೇಳಿದ್ವಿ, ಈ ಥರ ಆಗಿದೆ ಏನು ಎತ್ತ ಅಂದಾಗ ಅವರು ಆಗ ಲೆಟ್ರ್ ಹಾಕ್ಕೊಡಲ್ಲ ಅಂತ ಗಲಾಟೆ ಮಾಡಿದ್ರು. ನಾವು ಮೀಡಿಯಾದವ್ರಿಗೆಲ್ಲ ಫೋನ್ ಮಾಡಿದ ತಕ್ಷಣ ಲೆಟ್ರ್ ಕೊಡ್ತೀವಿ ಅಂತ ಹೇಳಿದ್ರು ಸರ್. ಅವರು ನಮಗೆ ಲೆಟ್ರ್ ಕೊಟ್ಟರು ಸರ್. ನಾನು 18ನೇ ತಾರೀಕು ನನಗೆ ಡೇಟ್ ಕೊಟ್ಟರು, ಗುರುವಾರ. ನಾನು ಬಂದು ಚೆಕ್ ಮಾಡಿದಾಗ ನನ್ನ ನೆಕ್ಲೆಸಲ್ಲಿ 4 ಗ್ರಾಮ್ ಕಮ್ಮಿ ಆಗಿದೆ ಸರ್. ಬಳೆ ಉಜ್ಜಿದ್ದಾನೆ ಸರ್, ಬಳೆಯಲ್ಲೂ 300 ಮಿಲಿ ಕಮ್ಮಿ ಆಗಿದೆ ಸರ್. ನಾವು ಅದನ್ನ ಕೇಳಿದಕ್ಕೆ ಕೊಡ್ತೀವಿ ನಾವು ಅಂತ ಹೇಳ್ಬಿಟ್ಟು ಸೀಲು ಹಾಕಿಲ್ಲ, ಸೈನ್ ಹಾಕ್ಸ್ಕೊಂಡಿದ್ದಾರೆ. ಸೈನು ಹಾಕಿಲ್ಲ ಸರ್. ಅವರು ನಮಗೆ ಕೊಟ್ಟಿದ್ದಾರೆ. ಈಗೇನಂತಾರೆ ದಿನಕ್ಕೊಂದೊಂದೊಂಥರ ಸ್ಟೇಟ್ಮೆಂಟ್ ಕೊಡ್ತಾರೆ ಬ್ಯಾಂಕ್ನವರು. ಫಸ್ಟ್ ನಾವು ಕೊಡ್ತೀವಿ ಅಂತಿದ್ರು, ಈಗ ನೋಡೋಣ ಅಂತಿದ್ದಾರೆ. ಆಯ್ತಾ, ಇವ್ರೇನು ಅನ್ಕೊಂಡ್ರು, ಒಂದು 5-6 ಜನದ್ದು ಅನ್ಕೊಂಡ್ರು. ಇಲ್ಲಿ ತುಂಬಾ ಜನದಾಗಿದೆ ಸರ್. ಇಲ್ಲಿ ಈಗ ನಮ್ದು ಏನಾಗಿದೆ, 1 ವರ್ಷ ಆಗಿದೆ ರಿಲೀವ್ ಮಾಡಿಸ್ಬೇಕು ಸರ್. ನಾನು ರಿಲೀವ್ ಮಾಡ್ಸಕ್ಕೆ ಬಂದಾಗ ನಾಳೆ ಬನ್ನಿ ಮೇಡಮ್ ಅಂತ ಹೇಳ್ದ. ನಾಳೆ ಬರೋದು ಈ ಕೇಸ್ ಆಯಿತು. ಈಗೇನು ಹೇಳ್ತಾ ಇದ್ದಾರೆ, ನಾವು ಏನು ಬಡ್ಡಿ ಕಟ್ಟಬೇಕು, ಬಡ್ಡಿ ಹಾಕ್ತೀವಿ ಅಂತಿದ್ದಾರೆ ಸರ್. ಇವರು ಬಡ್ಡಿಗೆ ಹಾಕಿದ್ರೆ ಇವ್ರು ನಾವು ಎಲ್ಲಿಂದ ತಂದು ಕಟ್ಟೋಣ? ಇವ್ರ ಕರ್ತವ್ಯ ಇದು ರಿಲೀವ್ ಮಾಡ್ಕೊಡ್ಬೇಕು. ಓಕೆ, ಈಗ ಬಿಡಿಸ್ಕೊಳಕ್ಕೆ ಅಷ್ಟು ಅಮೌಂಟ್ ಇಲ್ಲ ನಮ್ಮ ಹತ್ರ. ಇಲ್ಲ ರಿಲೀವ್ ಮಾಡ್ಕೋಬೇಕು, ಇಲ್ಲ ನಾವು ಬೇರೆ ಬ್ಯಾಂಕ್ ಮರ್ಜ್ ಮಾಡಬೇಕು. ಓಕೆನಾ? ಬೇಡ, ನಾವು ಮರ್ಜ್ ಮಾಡೋವರೆಗೂ ಇವರು ಬಡ್ಡಿ ಏನಿದೆ ಇವತ್ತು 8 ದಿವಸದಿಂದ ಸ್ಟಾಪ್ ಮಾಡಬೇಕು. ಬಡ್ಡಿ ಹಾಕಬಾರ್ದು ನಮಗೆ. ಅಂದ್ರೆ ಚಿನ್ನನೂ ಕದೀತಿದ್ದಾರೆ, ಬಡ್ಡಿನೂ ಕೊಡ್ಬೇಕು. ಯಾಕೆಂದ್ರೆ ಇವ್ರು ಸೈಟ್ ತಕೊಂಡು, ಮನೆ ತಕೊಂಡು, ಕಾರ್ ತಕೊಂಡು ಜಿಮ್ ಅಂತ ಓಡಾಡ್ಬೇಕು. ಯಾರಪ್ಪನ ಮನೆ ದುಡ್ಡು ಎಲ್ಲ ಮುಂದೆ ಜಾತ್ರೆ ಅಂತಾರಲ್ಲ, ಹಂಗ್ ಮಾಡ್ತಾ ಇದ್ದಾನೆ ಸರ್. ಈ ರೀತಿ ಆದ್ರೆ ನಮ್ಗೆ ಖಂಡಿತ ನ್ಯಾಯ ಸಿಗ್ತಾ ಇಲ್ಲ ಸರ್. ಎಲ್ಲಾ ಮೀಡಿಯಾದವರು ಪಾಪ ಸಹಕಾರ ಕೊಟ್ಟಿದ್ದಾರೆ ಸರ್. ಇದೆ ಇರಿ ಏನಂದ್ರೆ ಇವ್ರಿಗೆ ಒರ್ಸ್ಕೊಂಡು ಹೋಯ್ತಾವ್ರೆ ಸರ್. ಇವರು ಏನ್ ಮಾಡ್ಕೋತಾರೆ ಜನಗಳು, ಮಾಡ್ಕೊಳಕ್ ಚಾನ್ಸಸ್ ಇಲ್ಲ. ಲಾಕ್ ಮಾಡ್ತಾರೆ, ಒಳಗಡೆ ಹೋಗ್ತಾರೆ. ಕೇಳಕ್ ಬಂದ್ರೆ ನೀವು ಬನ್ನಿ ಮಾತಾಡ್ಬೇಡಿ, ಆ ಸ್ಟಾಫ್ನವ್ರನ್ನೇ ಕರ್ಕೊಂಡು ಹೋಗ್ತಾ ಇದ್ದಾರೆ. ಕರೆಕ್ಟಾಗಿ ಯಾರು ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಮತ್ತೆ ಇವರು ಒಳಗಡೆ ಬಿಡೋಕೆ ಅವಕಾಶನೂ ಕೊಡ್ತಾ ಇಲ್ಲ ನಮಗೆ. ಇದೇ ರೀತಿ ಮಾಡಿದ್ರೆ ಬ್ಯಾಂಕ್ ಅವರು ಖಂಡಿತ ಶಾಮೀಲಾಗಿದ್ದಾರೆ. ಯಾರ್ಯಾರು ಗ್ರಾಹಕರು ಬೇರೆ ಬ್ಯಾಂಕ್ ಅವರು ಕೆನರಾ ಬ್ಯಾಂಕ್ ಅಲ್ಲಿ ಇಟ್ಟಿದ್ದೀರಾ, ದಯವಿಟ್ಟು ಹೋಗಿ ಎಲ್ಲಾನು ಬಿಡಿಸ್ಬಿಡಿ. ಎಲ್ಲ ಕೆನರಾ ಬ್ಯಾಂಕ್ ಅಲ್ಲಿ ಈ ತರದಲ್ಲಿ ಆಗಿರ್ತದೆ ಅನ್ನೋ ಅನುಮಾನ ಇಲ್ಲ ಸರ್. ನನಗೆ ಈ ಬ್ಯಾಂಕ್ ಹೇಳ್ತೀನಿ, ಇದೊಂದು ಸಾಕು ನಮಗೆ. ಇದರಲ್ಲಿ 2 ಕೋಟಿ ಮೇಲೆ ದೋಚ್ಕೊಂಡು ಹೊಟ್ಟೋಗೋನೆ ಅನ್ಸುತ್ತೆ ಇವನು.
ನಮ್ಗೆ ಬರೋ ಮಾಹಿತಿ ಬರಲ್ಲ. ಇವ್ರು ಬಿಡ್ಬೇಕು. ಆ ಥರದವ್ರ ಹಳೆ ಮ್ಯಾನೇಜರ್ ಕರೆಸಿ ಅಂತ ಒಂದು ವಾರದಿಂದ ಬಡ್ಕತಾ ಇದೀವಿ, ಕಡಿಸ್ತಾ ಇಲ್ಲ ಅವರು. ಯಾಕೆ ಇವ್ರು ಶಾಮೀಲಾಗವ್ರ, ಇವ್ರು ತಿಂದವ್ರ? ನಮ್ ದುಡ್ಡು ತಿನ್ಬಿಟ್ಟು ಇವ್ರು ಶೋಕಿ ಮಾಡೋಂಥದ್ದು ಅಂತ ಜೀವನ ಯಾಕೆ ಬೇಕು ಸರ್ ಇವ್ರುಗಳಿಗೆ? ನಮ್ಗೆ 1 ರೂಪಾಯಿ ಸಂಪಾದನೆ ಮಾಡೋಕೆ ಎಷ್ಟು ಕಷ್ಟ ಇರುತ್ತೆ ನಮಗೆ ಗೊತ್ತಿದೆ ಸರ್. ಇಲ್ಲಿ ಈ ರೀತಿ ನಮ್ಗೆ ನ್ಯಾಯ ಯಾರು ಕೊಡಿಸ್ತಾರೆ? ಇಲ್ಲ ಆ ಕಡೆಯಿಂದ ಬರ್ತಾ ಇಲ್ಲ ನ್ಯಾಯ. ಈ ಕಡೆ ಮೀಡಿಯಾದವ್ರು ಪಾಪ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್. ಅವ್ರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ, ಎಲ್ಲ ಚಾನಲ್ವರೆಗೂ ಕೃತಜ್ಞತೆ ಸಲ್ಲಿಸ್ತೀನಿ. ಬಟ್ ಆದ್ರೂ ಮೀಡಿಯಾದವ್ರನ್ನೇ ಒಳಗೆ ಬಿಡ್ತಾ ಇಲ್ಲ ಇವರು. ಅಲ್ಲಿಗೆ ಇವ್ರಿಗೆ ಎಷ್ಟು ಪವರ್ ಇದೆ ಹಾಗಾದ್ರೆ ಇನ್ನೆಷ್ಟು ಹೊಡಿಬೋದು ಇವ್ರ ಒಳಗಡೆ? ಖಂಡಿತ ಸರ್, ಬೇಜಾರಾಗ್ತಾ ಇದೆ ನಮ್ಗೆ. ಎಷ್ಟು ನೋವಾಗ್ತಿದೆ ಗೊತ್ತಾ? ಇವತ್ತೊಂದಿನ 1 ಗ್ರಾಮ್ ತಗೊಳಕ್ ಆಗ್ತಾಯಿಲ್ಲ ನಮ್ಗೆ. ಒಳಗಡೆ ಬಿಡಕ್ಕೆ ಇವ್ರಿಗೇನು ದೊಡ್ಡ ರೋಗ ಬಂದಿರೋದು? ಮಾತುಗಳು ಬೇರೆ ಬೇರೆ ಬಂದ್ಬಿಡುತ್ತೆ ಸರ್ ನಮಗೆ. ಒಳಗಡೆ ಬಿಡ್ಬೇಕಲ್ವಾ? ಇಲ್ಲ ಬಡ್ಡಿ ಹಾಕಲ್ಲ ಇಷ್ಟು ದಿವಸದಿಂದ ಅಲ್ಲಿ ಇದು ಮಾಡ್ತೀನಿ, ಅದು ಸಂದೇಶ ಕೊಡ್ತಾ ಇಲ್ಲ. ನೀವು ಬೇರೆ ಬ್ಯಾಂಕಲ್ಲಿ ಹೋಗಿ ಬಡ್ಡಿ ಕಟ್ಟಿ ನಾವು ಕಟ್ ಮಾಡ್ಕೊತಿಂದ್ರೆ ಯಾವ ಥರ ಉತ್ತರ ಇವ್ರು ಕೊಡ್ತಾ ಇರೋದು? ಯಾವ ಥರ ಉತ್ತರ ಕೊಡ್ತಾ ಇರೋದು ಅಂದರೆ ನಾವು ಬೇರೆ ಬ್ಯಾಂಕಲ್ಲಿ ಬಡ್ಡಿ ಕಟ್ಟಿಬಿಟ್ರೆ ಇವ್ರು ಇನ್ನೊಂದೆರಡು ಕಾರ್ ತಗೊಂಡು ಇನ್ನೊಂದೆರಡು ಸೈಟ್ ತಗೊಂಡು ಮಜಾ ಉಡಾಯ್ಸಕ್ಕ? ಹೇಳಿ ಸರ್. ಈಗ ಬಡ್ಡಿ ಕಟ್ಟಬೇಕು ಸರ್, ನಮ್ಮ ಧರ್ಮ ಅದು, ನಾವು ಕಟ್ತೀವಿ. ಎಕ್ಸ್ಟ್ರಾ ಆಗ್ಬಿಟ್ಟಿರೋದಕ್ಕೆ ಯಾಕೆ ಇವ್ರು ಬಡ್ಡಿ ಕಟ್ಟಬೇಕು ನಾವು? ಅದನ್ನು ನಾನು ಕ್ವಶನ್ ಮಾಡ್ತಾ ಇದ್ದೀನಿ. ನಂದು ಒಬ್ಬಳಿಗೆ 4 ಗ್ರಾಮ್ ಬಿಡಿ ಸರ್, ನಾನು ಏನೋ ಅನ್ಕೊಬಿಡ್ಬೋದು. ಬಾಕಿಯವ್ರು ತುಂಬ ಜನದ್ದು ಹೋಗಿದೆಯಲ್ಲ ಸರ್, ಏನು ಮಾಡ್ಬೇಕು ಸರ್ ಅವ್ರುಗಳು? ಪಾಪ ಕಷ್ಟ ಆಗಿರ್ವಾಗ ಇವನೆಂತ ಕಥ. ಈಗ 2 ತಿಂಗಳ ಹಿಂದೆನೇ ಒಬ್ರು ಲೇಡಿ ಕಂಪ್ಲೇಂಟ್ ಮಾಡಿದ್ದಾರೆ ಸರ್ ಮ್ಯಾನೇಜರ್ ಹತ್ರ ಬಂದು. ಅವ್ರಿಗೆ ಒಬ್ಬರೇ ಬಂದು ಕೇಳಿದ್ದಕ್ಕೆ ಗಲಾಟೆ ಮಾಡಿ ಅವ್ರನ್ನ ಕಳಿಸ್ಬಿಟ್ಟಿದ್ದಾರೆ. ಒಬ್ಬರೇ ಬಂದು ಗಲಾಟೆ ಮಾಡಿದ್ದಕ್ಕೆ ಬ್ಯಾಂಕಲ್ಲಿ ಹಂಗೆ ಮಾಡಲ್ಲ ಹಾಗೆ ಹೇಗೆ ಅಂತ ಕಳಿಸ್ಬಿಟ್ಟಿದ್ದಾರೆ ಸರ್. ನಾನು ಹೋದ ವರ್ಷನೂ ನಾನು ಗಲಾಟೆ ಮಾಡಿದ್ದೀನಿ. ಕಾರಣ ಇಷ್ಟೇ, 25 ಗ್ರಾಮ್ ಇದ್ದಿದ್ದು 21 ಗ್ರಾಮ್ ಹೆಂಗೆ ಮಾಡಿದೆ ಅಶ್ವಿನಿ ಅಂತ. ಅವನು ಹೇಳ್ದ, ಮೇಡಮ್ 10 ಗ್ರಾಮಿಗೆ 1 ಗ್ರಾಮ್ ನಾವು ತೇವಮಾನದ ಲೆಕ್ಕ ತೆಗೆದುಬಿಟ್ಟು ನಿಮಗೆ 21 ಗ್ರಾಮ್ ಲೆಕ್ಕ ನಾವು ಕೊಡ್ತೀವಿ, ನೀವು ಬಿಡಿಸ್ಕೊಳ್ಳುವಾಗ ಅಷ್ಟೇ ಇರುತ್ತೆ ಮೇಡಮ್ ಅಂದ. ಕೆನರಾ ಬ್ಯಾಂಕ್ ಅಂದರೆ ನಂಬಿಕೆ ಅಂದರೆ ಕೆನರಾ ಬ್ಯಾಂಕ್ ಅಂದ್ಕೊಂಡು ಹೋದ್ವಿ ಸರ್ ನಾನು. ಇವತ್ತು ತೂಕ ಹಾಕ್ಸಿದ್ರೆ 4 ಗ್ರಾಮ್ ಕಮ್ಮಿ ಇದೆ ಸರ್ ನಂದು. ಬಳೆ ಉಜ್ಜಿದ್ದಾನೆ ಸರ್ ಅವನು. ಯಾವ ಧೈರ್ಯ? ಆಮೇಲೆ ಮ್ಯಾನೇಜರ್ದು ಸೈನ್ ಆಗಿಲ್ಲ ಸರ್. ಎಷ್ಟೋ ಎಲ್ಲ ಪೇಪರ್ಗಳಿಗೂ ಮ್ಯಾನೇಜರ್ದು ಅಥಾರಿಟಿ ಇಲ್ಲದೆ ಇವ್ನು ಹೆಂಗೆ ಮಾಡ್ತಿದ್ದ? ಹಾಗಾದ್ರೆ ಮ್ಯಾನೇಜರ್ ನುಂಗವ್ರೆ, ಮ್ಯಾನೇಜರ್ ಸೈನ್ ಇಲ್ಲದೆ. ಮೇಡಮ್ ನೀವು ಚೈನ್ ಏನೋ ತೋರಿಸ್ತಿದ್ರಿ ಮೇಡಮ್? ನಂದು ಚೈನು ಸರ್, ಇದು ಮಗಳಿಗೆ ಅಂತ ನಾನು ಮಾಡಿಸ್ಕೊಂಡಿದ್ದೆ. ಇದನ್ನ ಇಟ್ಟಿದ್ರೆ ನಾನು ಹಾಕೊಂಡಾಗ ನೋಡಿದ್ರೆ ಸರ್ ಇಲ್ಲಿ ಜೈಂಟ್ ಆಗಿದೆ. ಚೈನು 2 ಕಡೆನೂ ಜೈಂಟ್ ಆಗಿದೆ. 2 ಕಡೆನೂ ಚೈನು ಜೈಂಟ್ ಆಗಿದೆ. ಮತ್ತೆ ನೋಡಿ ಸರ್, ಇಲ್ಲಿ ಕಾಣಿಸ್ತಾ ಇದೆ. 2 ಕಡೆನೂ ಜೈಂಟ್ ಆಗಿದೆ ಸರ್. ನಾನು ಪ್ರಾಬ್ಲಮ್ಗೆ ಇಟ್ಟಿದ್ದೆ. ನಾನು 2 ಕಡೆನೂ 76 ಗ್ರಾಮ್ ಚೈನಲ್ಲಿ ಬರೀ 66 ಗ್ರಾಮ್ ಚೈನ್ ಆಗಿದೆ. ಎಷ್ಟಿದೆ ಮೇಡಮ್? 76 ಗ್ರಾಮ್ ಚೈನಲ್ಲಿ ಬರೀ 66 ಗ್ರಾಮ್ ಚೈನ್ ಇದೆ. ಚೈನ್ ಕಟ್ ಮಾಡಿದ್ದ ನಿಮ್ಗೆ ಅಂದ್ರೆ ಹೆಂಗೆ ಸರ್? ನನಗೆ ಹೆಂಗೆ ಗೊತ್ತಾಯ್ತು ಅಂದ್ರೆ, ನಾನೇನು ಅನ್ಕೊಂಡೆ, ಸುಮ್ಮನೆ ನಾನು ದಪ್ಪ ಆಗ್ತಾ ಇದ್ದೀನಿ, ನನ್ನ ದಪ್ಪದಿಂದ ಹಿಂಗೆ ತುಂಡ ಆಗ್ತಾ ಇದೆ ಅಷ್ಟೇ ಅನ್ಕೊಂಡಿದ್ದು ನಾನು. ಬೇರೆ ನಮಗೆ ಈ ಥರ ಕಳ್ತನ ಅಂತ ನಮ್ಗೆ ಗೊತ್ತಿರೋ ಅವತ್ತೇ ನಾವು ಕೇಳ್ತಾ ಇದ್ವಿ, ಗೊತ್ತಿಲ್ಲ ನಮಗೆ. ಮತ್ತು ಪ್ರತಿಯೊಂದು ಬ್ರಾಸ್ಲೆಟಲ್ಲಿ ಲಾಂಗ್ ಚೈನಲ್ಲಿ ಸರ್, ಇಲ್ಲಿ ನೋಡಿ ಸರ್, ಮಗಳದು ಚೈನು ಮದುವೆಲಿ ಹಾಕಿದ್ದಾಳೆ, ಮದುವೆ ಆದಮೇಲೆ ಬಿಡಿಸ್ಕೊಬಂದು ಹಾಕಿದ್ದೀವಿ. ಎಷ್ಟು ಶಾರ್ಟ್ ಆಗಿದೆ. 1 ಎಳೆಲಿ 2 ಎಳೆಲಿ 2 ಎಳೆ ಚೈನಲ್ಲಿ